ತೆಲಂಗಾಣದಲ್ಲಿ ಕಮಲ ಅರಳಿಸಲು ಬಿಜೆಪಿ ಭರ್ಜರಿ ತಂತ್ರವೊಂದನ್ನ ಹೂಡಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಸ್ಟಾರ್ ನಟರೊಬ್ಬರನ್ನ ಸೆಳೆದು ಪಕ್ಷ ಬಲಪಡಿಸೋದಕ್ಕೆ ನರೇಂದ್ರ ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತೆಲಂಗಾಣದಲ್ಲಿ ಕೇಸರಿ ಸೇನೆಗೆ ನಾಯಕರ ಕೊರತೆ. ಮೆಗಾಸ್ಟಾರ್ ಚಿರಂಜೀವಿ ಸೆಳೆಯಲು ಬಿಜೆಪಿ ಸಿದ್ಧತೆ. ಆಂಧ್ರದಲ್ಲಿ ಗೆದ್ದು ಬೀಗಿದ್ದ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಎನ್ಡಿಎ ಅಧಿನಾಯಕ ಮೋದಿಯವರನ್ನ ಮಿತ್ರರು ಆಹ್ವಾನಿಸಿದ್ರು. ಅಂದು ಪ್ರಮಾಣ ವಚನಕ್ಕಿಂತ ಹೆಚ್ಚಾಗಿ ಮೋದಿಯ ಒಂದು ನಡೆ ಭಾರಿ ಅಚ್ಚರಿಯನ್ನ ಮೂಡಿಸಿತ್ತು. ಅದು ಇದೇ ನೋಡಿ. ಮೋದಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ದೆಹಲಿಯಲ್ಲಿ ಸಚಿವ ಕಿಶನ್ ರೆಡ್ಡಿ ಮನೆಯಲ್ಲಿ ಸಂಕ್ರಾಂತಿ ಆಚರಿಸಿದ್ರು. ಆ ಸಂಭ್ರಮಕ್ಕೆ ಚಿರಂಜೀವಿ ಪಿವಿ ಸಿಂಧೂರನ್ನ ಆಹ್ವಾನಿಸಿದ್ರು. ಆಗ್ಲೇ ಚಿರಂಜೀವಿ ಬಿಜೆಪಿ ಸೇರಬಹುದಾ ಅಂತ ಅನುಮಾನ ಮೂಡಿತ್ತು. ಊಟ ಮೇಸ್ತ್ರಿಗೆ ನರೇಂದ್ರ ಮೋದಿ ಟೀಮ್ ಗಾಳ. ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಚಿರಂಜೀವಿ ಮತ್ತೆ ರಾಜಕೀಯಕ್ಕೆ ಬರಬಹುದು, ಬಿಜೆಪಿ ಸೇರಬಹುದು ಎಂಬ ಗುಲ್ಲೆದಿದೆ. ಅಷ್ಟೇ ಅಲ್ಲ, ಮೆಗಾಸ್ಟಾರ್ ನನ್ನ ಮೋದಿ ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ಎಂದು ಹೇಳಲಾಗ್ತಿದೆ. ಮೋದಿ ನಡೆ ಹಿಂದೆ ತೆಲಂಗಾಣದಲ್ಲಿ ಕಮಲ ಅರಳಿಸುವ ತಂತ್ರ ಅಡಗಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತೆಲಂಗಾಣದಲ್ಲಿ ಕಮಲ ಅರಳಿಸಲು ಬಿಜೆಪಿ ಭರ್ಜರಿ ತಂತ್ರವೊಂದನ್ನ ಹೂಡಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಸ್ಟಾರ್ ನಟರೊಬ್ಬರನ್ನ ಸೆಳೆದು ಪಕ್ಷ ಬಲಪಡಿಸೋದಕ್ಕೆ ನರೇಂದ್ರ ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತೆಲಂಗಾಣದಲ್ಲಿ ಕೇಸರಿ ಸೇನೆಗೆ ನಾಯಕರ ಕೊರತೆ. ಮೆಗಾಸ್ಟಾರ್ ಚಿರಂಜೀವಿ ಸೆಳೆಯಲು ಬಿಜೆಪಿ ಸಿದ್ಧತೆ. ಆಂಧ್ರದಲ್ಲಿ ಗೆದ್ದು ಬೀಗಿದ್ದ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಎನ್ಡಿಎ ಅಧಿನಾಯಕ ಮೋದಿಯವರನ್ನ ಮಿತ್ರರು ಆಹ್ವಾನಿಸಿದ್ರು. ಅಂದು ಪ್ರಮಾಣ ವಚನಕ್ಕಿಂತ ಹೆಚ್ಚಾಗಿ ಮೋದಿಯ ಒಂದು ನಡೆ ಭಾರಿ ಅಚ್ಚರಿಯನ್ನ ಮೂಡಿಸಿತ್ತು. ಅದು ಇದೇ ನೋಡಿ. ಮೋದಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ದೆಹಲಿಯಲ್ಲಿ ಸಚಿವ ಕಿಶನ್ ರೆಡ್ಡಿ ಮನೆಯಲ್ಲಿ ಸಂಕ್ರಾಂತಿ ಆಚರಿಸಿದ್ರು. ಆ ಸಂಭ್ರಮಕ್ಕೆ ಚಿರಂಜೀವಿ ಪಿವಿ ಸಿಂಧೂರನ್ನ ಆಹ್ವಾನಿಸಿದ್ರು. ಆಗ್ಲೇ ಚಿರಂಜೀವಿ ಬಿಜೆಪಿ ಸೇರಬಹುದಾ ಅಂತ ಅನುಮಾನ ಮೂಡಿತ್ತು. ಊಟ ಮೇಸ್ತ್ರಿಗೆ ನರೇಂದ್ರ ಮೋದಿ ಟೀಮ್ ಗಾಳ. ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಚಿರಂಜೀವಿ ಮತ್ತೆ ರಾಜಕೀಯಕ್ಕೆ ಬರಬಹುದು, ಬಿಜೆಪಿ ಸೇರಬಹುದು ಎಂಬ ಗುಲ್ಲೆದಿದೆ. ಅಷ್ಟೇ ಅಲ್ಲ, ಮೆಗಾಸ್ಟಾರ್ ನನ್ನ ಮೋದಿ ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ಎಂದು ಹೇಳಲಾಗ್ತಿದೆ. ಮೋದಿ ನಡೆ ಹಿಂದೆ ತೆಲಂಗಾಣದಲ್ಲಿ ಕಮಲ ಅರಳಿಸುವ ತಂತ್ರ ಅಡಗಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತೆಲಂಗಾಣದಲ್ಲಿ ಕಮಲ ಅರಳಿಸಲು ಬಿಜೆಪಿ ಭರ್ಜರಿ ತಂತ್ರವೊಂದನ್ನ ಹೂಡಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಸ್ಟಾರ್ ನಟರೊಬ್ಬರನ್ನ ಸೆಳೆದು ಪಕ್ಷ ಬಲಪಡಿಸೋದಕ್ಕೆ ನರೇಂದ್ರ ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತೆಲಂಗಾಣದಲ್ಲಿ ಕೇಸರಿ ಸೇನೆಗೆ ನಾಯಕರ ಕೊರತೆ. ಮೆಗಾಸ್ಟಾರ್ ಚಿರಂಜೀವಿ ಸೆಳೆಯಲು ಬಿಜೆಪಿ ಸಿದ್ಧತೆ. ಆಂಧ್ರದಲ್ಲಿ ಗೆದ್ದು ಬೀಗಿದ್ದ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಎನ್ಡಿಎ ಅಧಿನಾಯಕ ಮೋದಿಯವರನ್ನ ಮಿತ್ರರು ಆಹ್ವಾನಿಸಿದ್ರು. ಅಂದು ಪ್ರಮಾಣ ವಚನಕ್ಕಿಂತ ಹೆಚ್ಚಾಗಿ ಮೋದಿಯ ಒಂದು ನಡೆ ಭಾರಿ ಅಚ್ಚರಿಯನ್ನ ಮೂಡಿಸಿತ್ತು. ಅದು ಇದೇ ನೋಡಿ. ಮೋದಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ದೆಹಲಿಯಲ್ಲಿ ಸಚಿವ ಕಿಶನ್ ರೆಡ್ಡಿ ಮನೆಯಲ್ಲಿ ಸಂಕ್ರಾಂತಿ ಆಚರಿಸಿದ್ರು. ಆ ಸಂಭ್ರಮಕ್ಕೆ ಚಿರಂಜೀವಿ ಪಿವಿ ಸಿಂಧೂರನ್ನ ಆಹ್ವಾನಿಸಿದ್ರು. ಆಗ್ಲೇ ಚಿರಂಜೀವಿ ಬಿಜೆಪಿ ಸೇರಬಹುದಾ ಅಂತ ಅನುಮಾನ ಮೂಡಿತ್ತು. ಊಟ ಮೇಸ್ತ್ರಿಗೆ ನರೇಂದ್ರ ಮೋದಿ ಟೀಮ್ ಗಾಳ. ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಚಿರಂಜೀವಿ ಮತ್ತೆ ರಾಜಕೀಯಕ್ಕೆ ಬರಬಹುದು, ಬಿಜೆಪಿ ಸೇರಬಹುದು ಎಂಬ ಗುಲ್ಲೆದಿದೆ. ಅಷ್ಟೇ ಅಲ್ಲ, ಮೆಗಾಸ್ಟಾರ್ ನನ್ನ ಮೋದಿ ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ಎಂದು ಹೇಳಲಾಗ್ತಿದೆ. ಮೋದಿ ನಡೆ ಹಿಂದೆ ತೆಲಂಗಾಣದಲ್ಲಿ ಕಮಲ ಅರಳಿಸುವ ತಂತ್ರ ಅಡಗಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತೆಲಂಗಾಣದಲ್ಲಿ ಕಮಲ ಅರಳಿಸಲು ಬಿಜೆಪಿ ಭರ್ಜರಿ ತಂತ್ರವೊಂದನ್ನ ಹೂಡಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಸ್ಟಾರ್ ನಟರೊಬ್ಬರನ್ನ ಸೆಳೆದು ಪಕ್ಷ ಬಲಪಡಿಸೋದಕ್ಕೆ ನರೇಂದ್ರ ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ತೆಲಂಗಾಣದಲ್ಲಿ ಕೇಸರಿ ಸೇನೆಗೆ ನಾಯಕರ ಕೊರತೆ. ಮೆಗಾಸ್ಟಾರ್ ಚಿರಂಜೀವಿ ಸೆಳೆಯಲು ಬಿಜೆಪಿ ಸಿದ್ಧತೆ. ಆಂಧ್ರದಲ್ಲಿ ಗೆದ್ದು ಬೀಗಿದ್ದ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಎನ್ಡಿಎ ಅಧಿನಾಯಕ ಮೋದಿಯವರನ್ನ ಮಿತ್ರರು ಆಹ್ವಾನಿಸಿದ್ರು. ಅಂದು ಪ್ರಮಾಣ ವಚನಕ್ಕಿಂತ ಹೆಚ್ಚಾಗಿ ಮೋದಿಯ ಒಂದು ನಡೆ ಭಾರಿ ಅಚ್ಚರಿಯನ್ನ ಮೂಡಿಸಿತ್ತು. ಅದು ಇದೇ ನೋಡಿ. ಮೋದಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ದೆಹಲಿಯಲ್ಲಿ ಸಚಿವ ಕಿಶನ್ ರೆಡ್ಡಿ ಮನೆಯಲ್ಲಿ ಸಂಕ್ರಾಂತಿ ಆಚರಿಸಿದ್ರು. ಆ ಸಂಭ್ರಮಕ್ಕೆ ಚಿರಂಜೀವಿ ಪಿವಿ ಸಿಂಧೂರನ್ನ ಆಹ್ವಾನಿಸಿದ್ರು. ಆಗ್ಲೇ ಚಿರಂಜೀವಿ ಬಿಜೆಪಿ ಸೇರಬಹುದಾ ಅಂತ ಅನುಮಾನ ಮೂಡಿತ್ತು. ಊಟ ಮೇಸ್ತ್ರಿಗೆ ನರೇಂದ್ರ ಮೋದಿ ಟೀಮ್ ಗಾಳ. ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಚಿರಂಜೀವಿ ಮತ್ತೆ ರಾಜಕೀಯಕ್ಕೆ ಬರಬಹುದು, ಬಿಜೆಪಿ ಸೇರಬಹುದು ಎಂಬ ಗುಲ್ಲೆದಿದೆ. ಅಷ್ಟೇ ಅಲ್ಲ, ಮೆಗಾಸ್ಟಾರ್ನನ್ನ ಮೋದಿ ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ಎಂದು ಹೇಳಲಾಗ್ತಿದೆ. ಮೋದಿ ನಡೆ ಹಿಂದೆ ತೆಲಂಗಾಣದಲ್ಲಿ ಕಮಲ ಅರಳಿಸುವ ತಂತ್ರ ಅಡಗಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತೆಲಂಗಾಣದಲ್ಲಿ ಕಮಲ ಅರಳಿಸಲು ಬಿಜೆಪಿ ಭರ್ಜರಿ ತಂತ್ರವೊಂದನ್ನ ಹೂಡಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಸ್ಟಾರ್ ನಟರೊಬ್ಬರನ್ನ ಸೆಳೆದು ಪಕ್ಷ ಬಲಪಡಿಸೋದಕ್ಕೆ ನರೇಂದ್ರ ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತೆಲಂಗಾಣದಲ್ಲಿ ಕೇಸರಿ ಸೇನೆಗೆ ನಾಯಕರ ಕೊರತೆ. ಮೆಗಾಸ್ಟಾರ್ ಚಿರಂಜೀವಿ ಸೆಳೆಯಲು ಬಿಜೆಪಿ ಸಿದ್ಧತೆ. ಆಂಧ್ರದಲ್ಲಿ ಗೆದ್ದು ಬೀಗಿದ್ದ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಎನ್ಡಿಎ ಅಧಿನಾಯಕ ಮೋದಿಯವರನ್ನ ಮಿತ್ರರು ಆಹ್ವಾನಿಸಿದ್ರು. ಅಂದು ಪ್ರಮಾಣ ವಚನಕ್ಕಿಂತ ಹೆಚ್ಚಾಗಿ ಮೋದಿಯ ಒಂದು ನಡೆ ಭಾರಿ ಅಚ್ಚರಿಯನ್ನ ಮೂಡಿಸಿತ್ತು. ಅದು ಇದೇ ನೋಡಿ. ಮೋದಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ದೆಹಲಿಯಲ್ಲಿ ಸಚಿವ ಕಿಶನ್ ರೆಡ್ಡಿ ಮನೆಯಲ್ಲಿ ಸಂಕ್ರಾಂತಿ ಆಚರಿಸಿದ್ರು. ಆ ಸಂಭ್ರಮಕ್ಕೆ ಚಿರಂಜೀವಿ ಪಿವಿ ಸಿಂಧೂರನ್ನ ಆಹ್ವಾನಿಸಿದ್ರು. ಆಗ್ಲೇ ಚಿರಂಜೀವಿ ಬಿಜೆಪಿ ಸೇರಬಹುದಾ ಅಂತ ಅನುಮಾನ ಮೂಡಿತ್ತು. ಊಟ ಮೇಸ್ತ್ರಿಗೆ ನರೇಂದ್ರ ಮೋದಿ ಟೀಮ್ ಗಾಳ. ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಚಿರಂಜೀವಿ ಮತ್ತೆ ರಾಜಕೀಯಕ್ಕೆ ಬರಬಹುದು, ಬಿಜೆಪಿ ಸೇರಬಹುದು ಎಂಬ ಗುಲ್ಲೆದಿದೆ. ಅಷ್ಟೇ ಅಲ್ಲ, ಮೆಗಾಸ್ಟಾರ್ನನ್ನ ಮೋದಿ ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ಎಂದು ಹೇಳಲಾಗ್ತಿದೆ. ಮೋದಿ ನಡೆ ಹಿಂದೆ ತೆಲಂಗಾಣದಲ್ಲಿ ಕಮಲ ಅರಳಿಸುವ ತಂತ್ರ ಅಡಗಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತೆಲಂಗಾಣದಲ್ಲಿ ಕಮಲ ಅರಳಿಸಲು ಬಿಜೆಪಿ ಭರ್ಜರಿ ತಂತ್ರವೊಂದನ್ನ ಹೂಡಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಸ್ಟಾರ್ ನಟರೊಬ್ಬರನ್ನ ಸೆಳೆದು ಪಕ್ಷ ಬಲಪಡಿಸೋದಕ್ಕೆ ನರೇಂದ್ರ ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತೆಲಂಗಾಣದಲ್ಲಿ ಕೇಸರಿ ಸೇನೆಗೆ ನಾಯಕರ ಕೊರತೆ. ಮೆಗಾಸ್ಟಾರ್ ಚಿರಂಜೀವಿ ಸೆಳೆಯಲು ಬಿಜೆಪಿ ಸಿದ್ಧತೆ. ಆಂಧ್ರದಲ್ಲಿ ಗೆದ್ದು ಬೀಗಿದ್ದ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಎನ್ಡಿಎ ಅಧಿನಾಯಕ ಮೋದಿಯವರನ್ನ ಮಿತ್ರರು ಆಹ್ವಾನಿಸಿದ್ರು. ಅಂದು ಪ್ರಮಾಣ ವಚನಕ್ಕಿಂತ ಹೆಚ್ಚಾಗಿ ಮೋದಿಯ ಒಂದು ನಡೆ ಭಾರಿ ಅಚ್ಚರಿಯನ್ನ ಮೂಡಿಸಿತ್ತು. ಅದು ಇದೇ ನೋಡಿ. ಮೋದಿ ಇಷ್ಟಕ್ಕೆ ಸುಮ್ಮನ